ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಒಂದು ಪೌಷ್ಟಿಕವಾದಂತಹ ಪರೋಟ ಹೆಂಗೆ ಮಾಡೋದು ಅಂತ ನೋಡೋಣ. ನಾ ಇಲ್ಲಿ ಮೆಂತ್ಯ ಸೊಪ್ಪನ್ನು ತೊಗೊಂಡೀನಿ. ಅದನ್ನು ಸ್ವಚ್ಛ ತೊಳ್ಕೊಂಡು ಬಂದುಬಿಟ್ಟಿನಿ. ಇಲ್ಲಿ ನಾನು ಎಷ್ಟು ಒಂದು ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡೀನಿ. ಅದು ಮೆಂತ್ಯ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು, ಯಾಕಂದರೆ ಇದಕ್ಕೇನು ಮೆಜರ್ಮೆಂಟ್ ಅಂತೇನಿಲ್ಲ. ಇದನ್ನು ಸ್ವಚ್ಛ ತೊಳ್ಕೊಂಡು ಬಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ ಇದನ್ನು. ನೋಡಿರಿ, ಫ್ರೆಶ್ ಆಗಿ ಮಸ್ತ್ ಅದ, ಹೀಗಾಗಿ ತೋರ್ಸೋಣ ಅಂತ ಮಾಡಿದೆ ನಾನು. ಈಗ ಇದನ್ನೆಲ್ಲ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡ್ಬಿಡ್ತೇನೆ. ಈಗ ಇದನ್ನು ಈ ಮೆಂತ್ಯ ಸೊಪ್ಪನ್ನೆಲ್ಲ ನೋಡಿರಿ, ಯಾಕಂದ್ರೆ ಇದು ಫ್ರೆಶ್ ಇದ್ದಾಗ ಮಾಡಿದ್ರನ್ನ ಚಲೋ ಇರ್ತದೆ. ಆಮೇಲೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ತೊಗೊಂಡೇನೆ. ಆ ಕೊತ್ತಂಬರಿನೂ ಸ್ವಚ್ಛ ತೊಳ್ಕೊಂಡು ಬಂದುಬಿಟ್ಟೇನೆ. ಅದನ್ನು ಅಗದಿ ನೈಸ್ ಚಾಪ್ ಮಾಡಿಬಿಡ್ಬೇಕು. ಮಾಡಿ ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೇನೆ ಈಗ ಇದನ್ನು ನೋಡಿರಿ. ಆಮೇಲೆ ಸ್ವಲ್ಪ ಕಲರಿಗೆ ಅಂತಂದು ಒಂದು ಚಿಟಿಕೆ ಅರ್ಶಿಣ ಪುಡಿ, ಆಮೇಲೆ ಒಂದು 2 ಸ್ಪೂನಷ್ಟು ಖಾರ ಪುಡಿ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಓಂಕಾಳು, ಅರ್ಧ ಸ್ಪೂನಷ್ಟು ಗರಂ ಮಸಾಲೆ, ಆಮೇಲೆ ಇಲ್ಲಿ ವಿಶೇಷವಾಗಿ 2 ಸ್ಪೂನಷ್ಟು ನಾನಿಲ್ಲೇ ಬಿಳಿ ಎಳ್ಳು ತೊಗೊಳ್ಲಿಕತ್ತೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ ರುಚಿ ತಕ್ಕಷ್ಟು ಉಪ್ಪು. ಇಷ್ಟು ಹಾಕ್ಕೊಂಡು ಆಮೇಲೆ ಒಂದು 3 ಸ್ಪೂನಷ್ಟು ನಾ ಇಲ್ಲೇ ಇದು ಹಾಕೋತೀನಿ, ಗೋಧಿ ಹಿಟ್ಟನ್ನು ಹಾಕ್ಕೊಳ್ಲಿಕತ್ತೀನಿ. ಯಾಕಂದ್ರೆ ನಾ ಇಲ್ಲಿ ಒಂದು 3ರಿಂದ 4 ಜನಕ್ಕೆ ಮಾತ್ರ ಮಾಡ್ಲಿಕ್ಕತ್ತೀನಿಲ್ಲ, ಹೀಗಾಗಿ ಅಷ್ಟು ತೊಗೊಂಡೇನೆ. ಆಮೇಲೆ ಒಂದು 2 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೋತೀನಿ. ಅಡುಗೆ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಏನಾಗ್ತದೆ, ಈಗ ಇದನ್ನು ಪರೋಟ ಮಾಡ್ತೀವಲ್ಲ ನಾವು, ಭಾಳ ಸಾಫ್ಟಾಗಿ ಮಸ್ತ್ ಬರ್ತಾವೆ, ಹೀಗಾಗಿ ಹಾಕ್ಕೊಂಡೇನೆ. ಈಗ ಇದನ್ನೆಲ್ಲ ಫುಲ್ ನೈಸಾಗಿ ಚೆಂದ ಕಲಿಸ್ಕೊಂಡ್ಬಿಡ್ತೀನಿ. ಈಗ ಇದನ್ನು ಎಲ್ಲ ಫುಲ್ ಹೊಂದ್ಕೊಂಡ್ಬಿಡ್ಬೇಕು, ಯಾಕಂದ್ರೆ ಮಸಾಲೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಫುಲ್ ಹೊಂದ್ಕೊಂಡ್ಬಿಡ್ಬೇಕು. ಆಮೇಲೆ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ಬಿಡ್ಬೇಕು. ಇದನ್ನು ನೋಡಿರಿ ಎಷ್ಟು ಚಲೋ ಆಗ್ಯದಲ್ಲ. ಈ ಥರ ಸಾಫ್ಟ್ ಆಗಾದ್ರೆ ಸಾಕಾಗ್ತದೆ. ಈಗ ಇದನ್ನು ಒಂದು 10ರಿಂದ 15 ನಿಮಿಷ ಇದು ಮುಚ್ಚಿಟ್ಬಿಡ್ತೀನಿ. ನೋಡಿರಿ, ಈಗ ಒಂದು 10-15 ನಿಮಿಷ ಆಯ್ತು. ಮಸ್ತ್ ನೆಂದದ ಹಿಟ್ಟು. ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಗ್ರೀಸ್ ಮಾಡಿಕೊಂಡು ಒಂದು 4 ಉಳ್ಳಿ ಮಾಡ್ಕೊಂಡ್ಬಿಡ್ತೀನಿ. ಈಗ ಆಮೇಲೆ ಮತ್ತೆ ಮಾಡ್ಕೊಂಡ್ರಾತು ಅಂತ ತಿಳ್ಕೊಂಡು 4 ಮಾಡಿ ತೋರಿಸ್ಲಿಕ್ಕತ್ತೀನಿ ನಿಮಗೆ ಈಗ ನಾನು. ನೋಡಿರಿ, ಈಗೆಲ್ಲ ಮಾಡಿದ್ದಾಗಿದೆ. ಈಗ ಇದನ್ನು ಹಿಟ್ಟಿನೊಳಗೆ ಎದ್ದು ನಾವು ಮಾಮೂಲು ಚಪಾತಿ ಮಾಡ್ತೀವಲ್ಲ ಅದೇ ಥರನ ಇದನ್ನು ಮಾಡ್ಕೊಂಬಿಡ್ಬೇಕು. ನೋಡಿರಿ ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ. ಆಮೇಲೆ ಇದು ಹೆಂಗದ ಅಂತಂದ್ರೆ, ಮತ್ತೆಲ್ಲರ ನಾವು ಟೂರಿಗಿರಿ ಹೋಗ್ತಿದ್ವಿ ಅಂತಂದ್ರೆ ತೊಗೊಂಡು ಹೋಗ್ಲಿಕ್ಕೆ ಭಾಳ ಚಲೋ ಅದ. ನೋಡಿರಿ, ಈ ಥರ ತಳ್ಳಗಾದ್ರೆ ಸಾಕಾಗ್ತದೆ. ಇದಕ್ಕೊಂದು ಸ್ವಲ್ಪ ಮೇಲೆ ಇದು ಹಚ್ಚಿ, ಎಣ್ಣೆ ಹಚ್ಚಿ ಚಲೋತ್ನಾಗ ಬೇಯಿಸ್ಕೊಂಬಿಡ್ಬೇಕು. ಎರಡೂ ಕಡೆನೂ ಚೆಂದಾಗಿ ಬೇಯಿಸ್ಕೊಂಬಿಡ್ಬೇಕು. ನಾವೀಗೆಲ್ಲರ ಇದ್ರೊಳಗೆ ಟ್ರೈನ್ ಒಳಗೆ ಪ್ರವಾಸಕ್ಕೆ ಮತ್ತೆಲ್ಲರ ಹೊಂಟಿದ್ವಿ ಅಂತಂದ್ರೆ ಇದಕ್ಕೆ ಒಂದು ಸ್ವಲ್ಪ ಚಟ್ನಿ ತುಪ್ಪ ಹಾಕ್ಕೊಂಡ್ರೂ ಸಾಕಾಗ್ತದೆ. ಆಮೇಲೆ ಬರೀ ಮೊಸರು ಉಪ್ಪು ಹಾಕ್ಕೊಂಡ್ರೂ ಚಲೋ ಇರ್ತದೆ. ಯಾಕಂದ್ರೆ ನಾವು ಇದ್ರೊಳಗೆ ಎಲ್ಲ ಹಾಕ್ಕೊಂಡೇ ಬಿಟ್ಟಿರ್ತೀವಲ್ಲ, ಖಾರ ಪುಡಿ ಮಸಾಲೆ ಎಲ್ಲ, ಹೀಗಾಗಿ ಇದು ಭಾರಿ ಬೆಸ್ಟ್ ಇರ್ತದೆ. ನೋಡಿರಿ, ಇವಾಗೆಲ್ಲ ಮಾಡಿದ್ದಾಗ್ಯದ. ನೋಡಿರಿ ಎಷ್ಟು ಸಾಫ್ಟ್ ಅಂದರೆ ಸಾಫ್ಟ್ ಆಗ್ಯದ ಚಪಾತಿ. ಇವಾಗ ಇದು ಪರೋಟ ಅಂತೀವಲ್ಲ, ಇದು ನೋಡಿರಿ ಎಷ್ಟು ಸಾಫ್ಟ್ ಆಗ್ಯದ. ನೋಡಿರಿ, ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ ಒಳಗೆ ಎಲ್ಲ ಫುಲ್ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದನ್ನು ನೋಡಿರಿ ಎಷ್ಟು ಸರಳದಲ್ಲ. ಹೀಗಾಗಿ ನೀವು ಮಾಡಿ ನೋಡಿರಿ ಹೆಂಗಾಗಿತ್ತು ಅಂತ ಕಮೆಂಟ್ಸ್ ಒಳಗೆ ಹಾಕೋದನ್ನು ಮರಿಬೇಡ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಆಮೇಲೆ ನೋಡಿರಿ ಎಷ್ಟು ಚಲೋ ಕಾಣ್ಲಿಕ್ಕತ್ತಲ್ಲ. ಆಮೇಲೆ ಇದಕ್ಕೆ ನಾ ಏನು ಮಾಡೀನಿ, ಟೊಮೆಟೊ ಚಟ್ನಿ ಹಾಕ್ಕೊಂಡ್ಬಿಡ್ತೀನಿ. ಈಗ ಇದಕ್ಕೆ ಈ ಟೊಮೆಟೊ ಚಟ್ನಿ ನಾನು ನಿಮ್ಗೆ ಆಗಲೇ ಮಾಡಿ ತೋರಿಸೀನಿ. ಈಗ ಇದನ್ನು ಇನ್ನೊಂದು ಸರ್ತಿ ನಿಮ್ಗೆ ಒಂದು ಕೆಳಗಿರುವಂಥ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ. ಈಗ ಇದನ್ನು ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಮೇಲೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಆಮೇಲೆ ಮತ್ತೊಂದು ವಿಡಿಯೋದ್ರೊಳಗೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.